ఏ చిన్న కుమార్ దానికి ఏం పని లేదా? నా వెనకలే తిరుగుతాను. ఏం పని ఉంది తండ్రి? నాకు ఆస్తి కావాలి తండ్రి. ఎందుకు? నాకు పని ఉంది తండ్రి. ఏం చేసుకోవడానికి రా? పెద్ద కుమారుడు ఎంత బుద్ధిగా పని చేసుకుని బతుకుతా ఉంటే నీకేమైందిరా? వారికి బుద్ధి లేదు తండ్రి. వాడి పనులు వాడు చేసుకుంటే నా పనులు నేను చేసుకుంటాను. నాకు కావాల్సిన ఆస్తి కావాల్సిన తండ్రి. కుదరదంటావా? కుదరదు, తప్పకుండా నువ్వు ఇవ్వాలి. సరే పత్రాలు రాసుడా. అయ్యో, ఈ పనులు ఉన్నాయి. ఈ పనులు మీద పక్కన నాకు ఆకలి తీర్చలేము. ಮಾತ್ರವಲ್ಲ, ಯಾರು ದೇವರ ನಂತರ ಪ್ರತಿಯೊಬ್ಬರಿಗಂತ ಈ ಒಂದು ದಿವಸವನ್ನು ಅದು ಶುಭ ಶುಕ್ರವಾರ ದಿವಸವಾಗಿದೆ. ಒಂದು ವರ್ಷಕ್ಕೆ ಬಂದು ನೋಡ್ತಿರುವಾಗ ದೇವರ ಮಕ್ಕಳೇ 52 ವಾರಗಳು ಬರ್ತಿದೆ. ಅಂದ್ರೆ 52 ವಾರದಲ್ಲಿ ಎಷ್ಟು ವಾರ ಬರ್ತಿರು ಕೂಡ 51 ವಾರವನ್ನು ಕೂಡ ಶುಭವನ್ನು ಹೇಳುತ್ತಿಲ್ಲ. ಆದ್ರೆ ಒಂದೇ ಒಂದು ವಾರ ದೇವರ ಮಕ್ಕಳೇ ಇದಂತ ಒಂದು ಶುಭ ಶುಕ್ರವಾರ ಅಂತ ಹೇಳ್ತು ಇಡೀ ಪ್ರಪಂಚದವರಿಗೆ ಕರೆಯಲ್ಪಟ್ಟ ಒಂದು ದಿವಸವಾಗಿದೆ. ಯಾಕೆ ಒಂದು ರೀತಿಗೆ ಶುಭ ಶುಕ್ರವಾರ ಅಂತಂದ್ರೆ, ಪ್ರಿಯ ದೇವರ ಮಕ್ಕಳೇ, ಒಂದು ಉನ್ನತವಾಗಿರುವ ದೇವರು, ಒಂದು ಜೀವ ಸ್ವರೂಪನಾಗಿರುವ ದೇವರು, ಮನುಷ್ಯನ ಕುಲಕ್ಕಾಗಿ ಬಂದ ದೇವರು, ಮನುಷ್ಯನಾಗಿ ಹುಟ್ಟಿದ ದೇವರು, ದೇವರೇ ಮನುಷ್ಯನಾಗಿ ಬಂದು ಆತನ ಮಾನವ ಕುಲಕ್ಕಾಗಿ ತನ್ನ ಪ್ರಾಣ ಕೊಟ್ಟಿದ್ದ ದಿವಸವಾಗಿದೆ ಈ ದಿವಸವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಒಂದು ವಿಶೇಷವಾಗಿ ದಿವಸ. ಪ್ರಿಯ ದೇವರ ಮಕ್ಕಳೇ, ಈ ಒಂದು 6 ಮಾತುಗಳು ನಮ್ಮ ಸಭೆಯಲ್ಲಿ ಶೋಧನೆ ಬಹಳ ಜಾಗೃತವಾಗಿ ನಾವು ಬೆಳಗಿನ ಸಮಯದ ಮಧ್ಯಾಹ್ನ ವೇಳೆ ಧ್ಯಾನ ಮಾಡೋಣ. 6 ಮಾತುಗಳು ಬಹಳ ಪ್ರಾಮುಖ್ಯವಾಗಿದೆ. ಈ ಒಂದು 7 ಮಾತುಗಳು ಬಹಳ ಪ್ರಾಮುಖ್ಯವಾಗಿದೆ. ಎಷ್ಟು ವಿಶೇಷವಾಗಿದೆ ಅಂದ್ರೆ, ಪ್ರಿಯ ವಿಶ್ವಾಸಿಗಳೇ, ಬೈಬಲ್ ಹೇಳ್ತದೆ ಕೊನೆಯ ದೇಶದಲ್ಲಿ, ಕೊನೆಯ ಒಂದು ಅಂಶದಲ್ಲಿ, ಕೊನೆಯ ಮಾತು ಯೇಸು ಕ್ರಿಸ್ತನು ಹೇಳುವುದು, ಆತನ ಜೀವಿತ ಚರಿತ್ರೆಯಲ್ಲಿ ನೋಡ್ತಿರುವಾಗ 33 ವರ್ಷ ಆತನ ಇದೇ ಭೂಲೋಕದಲ್ಲಿ ಜೀವನ ಮಾಡಿದ. 33.5 years ಇದೇ ಭೂಲೋಕದಲ್ಲಿ ಆತನು ಕೂಡ ಜೀವನ ಮಾಡಿ ಜೀವಿತವೆಲ್ಲ ಕೂಡ ಮುಗಿಸಿ ಕೊನೆಗೆ ಬರ್ತದ. ಕೊನೆ ಬರ್ತಿದ್ದ ದಿವಸದಲ್ಲಿ ದೇವರ ಮಕ್ಕಳೇ, ಈ ಒಂದು 6 ತಾಸದ ಕಲ್ವರಿ ಕ್ರೂಶ್ ಮೇಲೆ, ಕಲ್ವರಿ ಸಿಲುಬೆಯಲ್ಲಿ ದೇವರ ಮಕ್ಕಳೇ, ಈ ಒಂದು 6 ಮಾತುಗಳನ್ನು ದೇವರು ಹೇಳಿದ. ಒಂದು 6 ತಾಸು 7 ಮಾತನ್ನು ವಿಶೇಷವಾಗಿ ದೇವರು ಹೇಳಿದ ಈ ಮಾತುಗಳಾಗಿದೆ. ಪ್ರಿಯ ವಿಶ್ವಾಸಿಗಳೇ, ಕೊನೆ ಸಿಲುಬೆ ಹತ್ರ ಬರುತ್ತಿರುವಾಗ ಯಾರು ಕೂಡ ಇರ್ತಾ ಇಲ್ಲ. ಸಿಲುಬೆ ಯಾವ ತರ ಸಮೀಪವಾಗಿ ಯೇಸು ಸ್ವಾಮಿ ಬರ್ತಾ ಇದ್ನೋ ಹಂಗೆ ಎಲ್ಲರೂ ಬಿಟ್ಟೋದ್ರು. ಮಕ್ಕಳೇ, ಎಲ್ಲರೂ ಬಿಟ್ಟೋದ್ರು. ಆದ್ರೆ ಇಲ್ಲಿ ಎಷ್ಟು 4 ಜನರು ಮರೆಯಲಿದ್ರು ಆ ಸಿಲುಬೆ ಹತ್ರ. ಆಮೇಲೆ ಯೋಹಾನ ಒಬ್ಬನು ಇರ್ತಾ ಇದ್ದಾರೆ ಮಕ್ಕಳೇ, ಯೋಹಾನು. ಆಮೇಲೆ ಮರೆಯ ಒಂದು ತಾಯಿ, ಅನಂತರ ಯೂದನ ತಾಯಿ, ತಾಯಿ, ಅನಂತರ ಮಗ್ದಲೇನ ಮರ, తర్వాత జెబెదయ భార్య ఉంటారు. వీళ్ళు 4 తర్వాత యోహానుతో పాటు వీళ్ళు 4 ఉంటా ఉన్నారు. ఈ దృశ్యం చూస్తా ఉన్నారు. ದೇವಸ್ವಾಮಿ ಅದನ್ನು ಆ ಒಂದು ಮಾತು ಹೇಳ್ತಿರುವ ಆ ಮಾತುಗಳು ಕೇಳುತ್ತಿರುವಾಗ ಪ್ರೀತಿಯ ಮಕ್ಕಳೇ, ಯೇಸು ಸಂಕಟದಲ್ಲಿದ್ದು ಆತನು ಆ ಮಾತು ಹೇಳ್ತಾ ಇದ್ದನು. ಪ್ರೀತಿಯ ಮಕ್ಕಳೇ, ಯಾಕೆ ಆ ತರ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯೇಸು ಸ್ವಾಮಿ ಆತನು ಎದ್ದಲ್ಪಟ್ಟ ನಂತರ ತಾಯಿಯನ್ನು ಜೋಪಾನ ಮಾಡಲಿಕ್ಕೆ ಇರುವ ಇದ್ದಿಲ್ಲ. ಪ್ರೀತಿಯ ಮಕ್ಕಳೇ, ತಾಯಿಗೆ ಅಲ್ಲಿ ಲೇಖನಗಳು ಬರಲ್ಪಟ್ಟ ಪ್ರಕಾರ ಅದರೊಳಗೆ ಯೋಹಾನು ಕೂಡ ತಿರುಗಿದ ಅಂತ ಹೇಳ್ತಾ ಇದ್ದಾನೆ. ಇವಾಗ ಯೇಸು ಸ್ವಾಮಿ ಹೋಗ್ಬಿಟ್ಟ ನಂತರ
ಈ ಸಂಭಾಷಣೆ ನಡೀತಾ ಇದೆ. ಆ ಸಂಭಾಷಣೆಯಲ್ಲಿ ಈ ಒಂದು ಸ್ತ್ರೀ ಮಾತನಾಡುವಾಗ ಈ ಒಂದು ನೀರು ಕುಡಿದಾದ್ರೆ, ಮನುಷ್ಯರು ಕೊಡುವಂತ ನೀರು ಕುಡಿದಾದ್ರೆ ಆದ್ರೆ ಏನಾಗ್ತದೆ? ನೀರೇ ಅಡಿಕೆ ಆಗ್ತದೆ. ಒಂದ್ ವೇಳೆ ನಾನು ಕೊಡುವಂತ ನೀರು ಕೊಡುವಾದ್ರೆ ನಿಮ್ಗೆ ಯಾವ ಕೂಡ ನೀರು ಅಡಿಕೆ ಆಗೋದಿಲ್ಲ. ಇವತ್ತು ಯೇಸು ಕ್ರಿಸ್ತನ ಮಾತುಗಳಲ್ಲಿ ನೀನು ಯೇಸು ಕ್ರಿಸ್ತನ ಜೀವಿತ ಮಾತುಗಳನ್ನು ಅಳವಡಿಸಿಕೊಂಡು ಯೇಸು ಕ್ರಿಸ್ತನ ಅಂಗೀಕರಿಸಿ ನೀನು ನಡುವಾಗ ನಿನ್ನ ಜೀವಿತದಲ್ಲಿ ಕೂಡ ಯೇಸು ಕ್ರಿಸ್ತನನ್ನು ನೀನು ಆಶೀರ್ವದಿಸಿ ಎಂದಿಗೂ ಕೂಡ ಯಾವುದು ಕೂಡ ಯಾವ ಸಮಸ್ಯೆಗಳು ಬಂದ್ರು, ಯಾವ ಕಷ್ಟಗಳು ಬಂದ್ರು, ಎಂತ ಒಂದು ವೇದನೆ ಬಂದ್ರು, ಯಾವಂತ ಬಾಧಗಳು ಬಂದ್ರು, ಆಸ್ತವತನು ಬಿಡುಗಡೆ ಮಾಡುವಂತ ದೇವರು, ಸಮಸ್ಯೆಗೆ ಪರಿಷ್ಕಾರ ಕೊಡುವಂತನು ಆತನು. ಪ್ರತಿಯೊಂದು ಸಮಯದಲ್ಲಿ ಆತನು ಪ್ರತಿ ಸಮಯದಲ್ಲಿ ಅಂತಾನೆ, ನಾನು ಕೊಡುವಂತ ನೀರು ಕುಡಿದಾದ್ರೆ ನಿಮ್ಗೆ ಎಂದು ಕೂಡ ನೀನು ನೀರಡಿಕೆ. ನೀವ್ಯಾರು ನಮ್ಗೆ ಗೊತ್ತಿಲ್ಲ. ಸಿದ್ಧವಾಗಿಲ್ಲ, ನಮ್ಮ ಜೊತೆಯಲ್ಲಿದ್ದವರೆಲ್ಲ ಸಿದ್ಧವಾಗಿದ್ರು, ಅವರೆಲ್ಲ ಹೋಗ್ಬಿಟ್ರು. ಏಸಪ್ಪ ಕರ್ಕೊಂಡು ಹೋಗ್ಬಿಟ್ಟ, ನಮ್ಮನ್ನು ಬಿಟ್ಟಿದ. ನಾವು ಸಿದ್ಧವಾಗಿಲ್ಲ. ಯೇಸುವೇ, ಯೇಸುವೇ, ಅಯ್ಯೋ ನನ್ನ ಬಿಟ್ಟು ಹೋಗಿದ್ದಾರೆ. ಯೇಸು ನನ್ನ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಏನು ಮಾಡಬೇಕು? ನಾವು ಬಿಡುಗಡೆ ಇಟ್ಟು ದೇವರ ಮಕ್ಕಳು ಅವರು ಕರ್ಕೊಂಡು ಹೋಗಿದ್ದಾರೆ. మేము ఇల్లు పడ్డాము, మాకు ఇక్కడ దిక్కు లేదు. అయ్యో ఏం చేయాలా ఇప్పుడు? మేము ఏం చేయాలా? నిర్లక్ష్యం చేసినాము, ప్రార్థన ಮಾಡಿಲ್ಲ. ಅದಕ್ಕೆ ನಾವು ಲೇಟಾಗಿ ನಾವು ಮಕ್ಕೊಂಡಿದ್ದೀವಂತ ದೇವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಈಗ ನಾವು ಏನು ಮಾಡಬೇಕು? ಪರಲೋಕಕ್ಕೆ ಅವರನ್ನು ಎತ್ತಿಕೊಂಡು ಹೋಗಿದ್ದಾರೆ. ನಾವು ಈ ಲೋಕದಲ್ಲಿ ನಾವೇಕದಲ್ಲಿ ದೇವರ ಮಕ್ಕಳಲ್ಲಿ ನಾವು ಚೆನ್ನಾಗಿ ದೇವರ ವಚನ ಗಮನ ಕೊಡೋದಾದ್ರೆ మనము దేవుని యొక్క వాక్యాన్ని బాగా గమనిస్తే ಯೇಸು ಪ್ರಾಣವನ್ನು ತೆಗಿಲಿಕ್ಕೆ ಆಗೋದಿಲ್ಲ. ఎవరు కూడా యేసయ్య ప్రాణము తీయలేరు. ಅದಕ್ಕೆ ಒಂದು ಕಡೆ ಯೇಸು ಹೇಳುತ್ತಾ ಇದ್ದನು, అందుకని ఒక చోట యేసయ్య అంటున్నాడు. ಈ ಮಾತು ನಾವು ಗಮನ ಕೊಡೋದಾದ್ರೆ ಅರಾಮಿಕ್ ಭಾಷೆಯಲ್ಲಿ ಒಂದು ಮಾತು ನಾವು ನೋಡುತ್ತಾ ಇದ್ದೇವೆ. ఈ మాట అరబిక్ భాషలో ఈ మాట ఉంది. ಟೆಟಲಸ್ಟಾಯ್ ಅಂತ ಒಂದು ಮಾತು ಬರುತ್ತಾ ಇದೆ. టెటలస్టాయ్ అనే ఒక మాట వస్తుంది. ಈ ಟೆಟಲಸ್ಟಾಯ್ ಅಂತ ಮಾತಿಗೆ ನಾನು ಪರಿಪೂರ್ಣವಾಗಿ ನನ್ನ ಕೆಲಸವನ್ನು ಮಾಡಿರುತ್ತಾ ಇದ್ದೇನೆ ಅಂತ ದೇವರ ವಚನ ಹೇಳುತ್ತಾ ಇದೆ. ఈ టెటలస్టాయ్ కి అర్థం వచ్చి నేను పరిపూర్ణంగా నా పని నేను ముగించుచున్నా అనే అర్థం వస్తుంది. ಯಾರು ಕೂಡ ಯೇಸು ಕ್ರಿಸ್ತನನ್ನು ಪ್ರಿಯರ ಮಕ್ಕಳ ಕೊಲ್ಲಿಕ್ಕೆ ಸಾಧ್ಯವಿಲ್ಲ. దేవుడు యేసయ్యను ఎవరు కూడా చంపేదానికి అసాధ్యము. ಯಾರು ಕೂಡ ಯೇಸುವನ್ನು ಸಾಯಿಸಲಿಕ್ಕೆ ಆಗೋದಿಲ್ಲ. ಕಾರಣಕ್ಕಂದ್ರೆ ನಮ್ಮ ದೇವರು, ನಾವು ಆರಾಧಿಸುವ ದೇವರು, ಆತನ ಜೀವ ಪ್ರದಾತವಾಗಿರುತ್ತಾ ಇದ್ದಾನೆ. దేవుడు యేసయ్యను ఎవరు కూడా చంపేదానికి అది అసాధ్యము కనుక మన యేసయ్య వచ్చి ఆయన జీవ ప్రదాత అంటున్నాడు. ಅದಕ್ಕೆ ದೇವರ ವಚನ ಗಮನ ಪಡೆದಾದ್ರೆ అందుకని దేవుని యొక్క వాక్యం గమనిస్తే ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಮಾತು ನಾವು ನೋಡುತ್ತಾ ಇದ್ದೇವೆ. యోహాను రాసిన సువార్త 10వ అధ్యాయము 18వ వచనంలో మాట్లాడుతున్నాడు. The book of John the Gospel 10th chapter 18th word ಅಲ್ಲಿ ಗಮನ ಪಡೆದಾದ್ರೆ యోహాను రాసిన సువార్త 10వ అధ్యాయము 18వ వచనంలో చూస్తే ದೇವರ ವಚನ ಇದ್ದಾಗ ಮಾತಾಡುತ್ತಾ ಇದೆ. దేవుని వాక్యం ఈ రీతిగా మాట్లాడుతుంది. ಯಾರು ಕೂಡ ನನ್ನ ಪ್ರಾಣವನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಅದು ನನ್ನ ಕರ್ತನ ಕಡೆಯಿಂದ ನನ್ನ ಅಧಿಕಾರವನ್ನು ಪಡ್ಕೊಂಡಿರುತ್ತಾ ಇದ್ದೇನೆ. ఎవరు కూడా నా ప్రాణాన్ని తీయడానికి చేత రాదు, ఎందుకంటే నా తండ్రి యుద్ధ నుండి నేను దాన్ని పొందుకుని వచ్చుంటున్నా. ನನ್ನ ತಂದೆ ಒಂದು ಅಪ್ಪನ ಮುಖಾಂತರ ಆ ಒಂದು ಅಧಿಕಾರವನ್ನು ಪಡ್ಕೊಂಡು ಬಂದಿರುತ್ತಾ ಇದ್ದರಂತ ಯೇಸು ಹೇಳುತ್ತಾ ಇದ್ದಾನೆ. నా తండ్రి యుద్ధ నుండి నేను ఆ అధికారాన్ని పొందుకుని వచ్చినా అని చెప్పి యేసయ్య అంటున్నాడు. ಯಾವುದನ್ನು ಪ್ರಜರ ಮಕ್ಕಳು ಭೂಲೋಕಕ್ಕೆ ಬರಬೇಕಾಗಿರುತ್ತಾ ಇದೆ. ఎందుకు యేసయ్య భూలోకానికి రావాల్సినది? ಒಂದೇ ಒಂದು ಅಜೆಂಡಾ ಆಗಿರುತ್ತಾ ಇದೆ. ನಶಿಸುವುದಂತ ಆತ್ಮವನ್ನು ಹುಡುಕಿ ರಕ್ಷಿಸಲಿಕ್ಕೆ ಯೇಸು ಈ ಲೋಕಕ್ಕೆ ಬಂದಿರುತ್ತಾ ಇದ್ದಾನೆ. ఒకే ఒక అజెండా ఉన్నది, నశించిపోయిన ఆత్మని వెతికి రక్షించడానికి ఈ లోకానికి వచ్చుచున్నాడు. ದೇವರ ಮಕ್ಕಳು ಇವತ್ತು ಎಷ್ಟು ಜನ ನಶಿಸಿ ಹೋಗುತ್ತಾ ಇಲ್ವಾ? దేవుడు ఈ రోజు చూస్తే ఎంతో మంది నశించి
పట్టించుకోవడం లేదా? ಎಷ್ಟು ಜನ ಲೋಕದ ಪ್ರಕಾರ ನಡ್ಕೊಳ್ಳುತ್ತಾ ಇಲ್ವಾ? ఎంతో మంది లోకాన్ని సరిగా నడుచుకోవడం లేదా? ಇವತ್ತೆಷ್ಟು ಜನ ಲೋಕದ ಪ್ರಕಾರ ನಡ್ಕೊಳ್ಳುತ್ತ ಪ್ರಕಾರ ಅವರನ್ನು ಸಂಪಾದನೆ ಮಾಡ್ಲಿಕ್ಕೆ ಯೇಸು ಈ ಲೋಕಕ್ಕೆ ಅದನ್ನು ಬಂದಿರುತ್ತಾ ಇದ್ದಾನೆ. దేవుని బిడ్డ, ఈ రోజు ఎంతో మంది లోకాన్ని సరిగా నడుస్తున్నారు కనుక వారందరినీ సంపాదించుకోవడానికి యేసయ్య ఈ లోకానికి వచ్చిండు. ದೇವರ ಮಕ್ಕಳೇ, ಯಾವ ಕೆಲಸಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದಿರುತ್ತಾ ಇದನೋ ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಅದನ್ನು ಮುಗಿಸಿ ತನ್ನ ತಂದೆ ಬಳಿಗೆ ಹೋಗಿರುತ್ತಾ ಇದ್ದ. దేవుని బిడ్డ, యేసయ్య ఎందుకైతే ఈ లోకానికి వచ్చిండో ఆ పని అంతా కూడా ముగించి ఆయన తండ్రి దగ్గరికి పోయింటున్నాడు. ನಾವು ಪ್ರತಿ ಮಕ್ಕಳ ಗಮನ ಕೊಡೋದಾದ್ರೆ మనం గమనిస్తే ಯಾವುದನ್ನು ಪ್ರತಿ ಮಕ್ಕಳು ಸಮಾಪ್ತ ಮಾಡಿರುತ್ತಾ ಇದನು, దేనిని ఆయన సమాప్తం చేసిట్టున్నాడు, ಯಾವುದನ್ನು ಕಂಪ್ಲೀಟ್ ಆಗಿ ಮುಗಿಸಿ ಬಿಟ್ಟಿರುತ್ತಾ ಇದನು, ఏ పనిని ఆయన సంపూర్తిగా ముగించిట్టున్నాడు. ಒಂದು ಕಡೆ ಪೌಲನು ಬರೀತಾ ಇದನು. ಕೆಲಸಕ್ಕೋಸ್ಕರ ಯೇಸು ಕ್ರಿಸ್ತನನ್ನು